శరణుల వచనామృతాన్ని మనందరికీ అందించవలసిందిగా వారితో ప్రార్థిస్తూ వారిని సాధారణంగా వేదికపైకి ఆహ్వానిస్తుంది. ಒತ್ತಾರೆ ಎದ್ದು ಅಗ್ರವಣಿ ಪತ್ರೆಯ ತಂದು ಹೊತ್ತು ಹೋಗದ ಮುನ್ನ ಪೂಜಿಸು ಲಿಂಗವ, ಹೊತ್ತು ಹೋದ ಬಳಿಕ ನಿನ್ನನ್ನು ಬಲ್ಲರು. ಹೊತ್ತು ಹೋಗದ ಮುನ್ನ ಮೃತ್ಯು ಮುಟ್ಟದ ಮುನ್ನ ಹೊತ್ತು ಕೆಲಸವ ಮಾಡು ಕೂಡಲ ಸಂಗಮ ದೇವ. ವಿಶ್ವಗುರು ಬಸವಣ್ಣನವರನ್ನು ನನ್ನ ಮನದಲ್ಲಿ ನೆನೆಯುತ್ತಾ 12ನೇ ಶತಮಾನದಲ್ಲಿ ಬರುವಂಥ ಎಲ್ಲ ಶರಣರನ್ನು ಕೂಡ ನೆನೆಯುತ್ತಾ ಈ ಅನುಭವ ಮಂಟಪಕ್ಕೆ ಬಂದಂಥ ನನ್ನ ನೆಚ್ಚಿನ ಶರಣೀಯರಿಗೆ ನನ್ನ ಅನಂತ ಪ್ರಣಾಮಗಳು ಸಲ್ಲಿಸ್ತಾ ಇದ್ದೀನಿ. ಎತ್ತೆತ್ತ ನೋಡಿದ ರಕ್ತ ನೀನೇ ದೇವ, ಸಕಲ ವಿಸ್ತಾರದ ರೂಹು ನೀನೇ ದೇವ, ವಿಶ್ವಸೋ ಚಕ್ಷು ನೀನೇ ದೇವ, ವಿಶ್ವಸೋ ಮುಖ ನೀನೇ ದೇವ, ವಿಶ್ವತೋ ಬಾಹು ನೀನೇ ದೇವ, ವಿಶ್ವತೋ ಪಾದ ನೀನೇ ದೇವ, ಕೂಡಲ ಸಂಗಮ ದೇವ. ನಾವು ದೇವರ ಕಲ್ಪನೆಯ ಬಗ್ಗೆ ಮಾತನಾಡಲು ಹೋದಾಗ ದೇವರು ಎಲ್ಲೆಲ್ಲಿಯೂ ಇದ್ದಾನೆ ಎಂಬ ನಿರ್ಣಯಕ್ಕೆ ನಾವು ಬರ್ತಾ ಇದ್ದೀವಿ. ಈ ವಚನದಿಂದ ದೇವರು ಎಲ್ಲೆಲ್ಲಿಯೂ ಇದ್ದಾನೆ ಎಂಬ ಒಂದು ನಿರ್ಣಯಕ್ಕೆ ಈ ವಚನದಿಂದ ಬರ್ತಾ ಇದೆ. ಪಾಶ್ಚಾತ್ಯ ಒಬ್ಬ ಮಹಾರಾಜ ಕೆನ್ಯೂನ್ ಅಂತ ಪಾಶ್ಚಾತ್ಯ ದೇಶದಲ್ಲಿ ಒಬ್ಬ ರಾಜ ಇರ್ತಾ ಇದ್ದಾನೆ. ಆ ರಾಜ ಕೆನ್ಯೂನ್ ರಾಜ ಬಲಿಷ್ಠವಾದ ಪರಾಕ್ರಮಿ ರಾಜನಾಗಿರ್ತಾ ಇದ್ದಾನೆ. ಆ ರಾಜ್ಯದಲ್ಲಿ ಅನೇಕ ಈ ಜನ ಏನಿತ್ತು, ಜನ ಅವನಿಗೆ ಹೊಗಳ್ತಾ ಇದ್ದಾರೆ. ಬಹುಪರ ರಾಜಾದಿರಾಜ, ಈ ಭೂಮಂಡಲದ ಈಶ್ವರ, ನಿನ್ನ ಮಾತನ್ನು ಯಾರೂ ಮೀರೋದಿಲ್ಲ, ನೀನು ಏನಂತೀಯೋ ಅದು ಈ ಜಗತ್ತಿನಲ್ಲಿ ನಡೀತಾ ಇದೆ ಅಂತ ಹೊಗಳ್ತಾ ಇದ್ದಾರೆ. ಆದರೆ ಕೆನ್ಯೂಟು ರಾಜ ಏನಿತ್ತು, ಅವನು ದೇವರ ಕಲ್ಪನೆಯ ಬಗ್ಗೆ ಮಾಡಿಕೊಂಡಿದ್ದರೂ ಸಹ ನನಗೆ ಇಷ್ಟು ಹೊಗಳ್ತಾ ಇದ್ದಾರಲ್ಲ ಏಕೆಂಬ ಒಂದು ಸಂಶಯ ನಿರ್ಮಾಣವಾಗ್ತಾ ಇದೆ. ಆ ಸಂಶಯ ನಿರ್ಮಾಣ ಆದಾಗ ಒಂದು ದಿವಸ ಈ ಸಮುದ್ರದ ತಡೆಯಲ್ಲಿ ಓಡ್ತಾ ಇದ್ದಾನೆ. ಆಗ ಅವನ ಜೊತೆ ಬಂದಂತ ಅನೇಕ ವ್ಯಕ್ತಿಗಳು ಏನ್ ಮಾಡ್ತಾ ಇದ್ದಾರೆ, ರಾಜರೇ, ನೀವು ಈ ಜಗತ್ತಿನ ಒಡೆಯರು, ರಾಜರೇ, ಈ ನಿಮ್ಮ ಮಾತಂದ್ರೆ ಯಾರು ಮೀರುವುದೇ ಇಲ್ಲ ಈ ಜಗತ್ತಿನಲ್ಲಿ, ಅಂತಹ ರಾಜರು ನೀವು, ಅಂತಹ ವ್ಯಕ್ತಿಗಳು ನೀವು ಅಂತ ಅವನನ್ನು ಹೊಗಳ್ತಾ ಇದ್ದಾರೆ. ನೀವು ಒಂದು ವೇಳೆ ಮನಸ್ಸು ಮಾಡಿದ್ರೆ ಈ ಸಮುದ್ರ ಏನಿದೆಯೋ ಹಿಂದೆ ಹೋಗಿ ಅಂತ ನೀವು ಅಂದ್ರೆ ಈ ಸಮುದ್ರವೇ ಹಿಂದೆ ಹೋಗ್ತಾ ಇದೆ ಅಂತ ಆ ರಾಜನಿಗೆ ಹೇಳ್ತಾ ಇದ್ದಾರೆ. ನೀವು ಒಂದು ವೇಳೆ ನಿಮ್ಮ ಮಾತು ಆಜ್ಞೆ ಈ ಸಮುದ್ರವು ಪಾಲಿಸ್ತಾ ಇದೆ, ಅಷ್ಟು ಪರಾಕ್ರಮಿಗಳು ಅಂದಾಗ ಆ ರಾಜ್ಯ ಇವರಿಗೆ ಏನಾದರೂ ಕಲಿಸಬೇಕೆಂಬ ಒಂದು ಆತ್ಮದ ಪ್ರಜ್ಞೆ ಬರ್ತಾ ಇದೆ. ಬಂದು ಅವನೇನ್ ಮಾಡ್ತಾ ಇದ್ದಾನೆ ಅಂದ್ರೆ, ಯಾಕಾಗಲ್ಲ ನೋಡೋಣ ಅಂತ ಹೇಳಿದುಕೊಂಡು ಏನ್ ಮಾಡ್ತಾ ಇದ್ದಾನೆ, ಆ ಸಮುದ್ರಕ್ಕೆ ಆಜ್ಞೆ ಮಾಡ್ತಾ ಇದ್ದಾನೆ, ಇದು ನನ್ನ ಆಜ್ಞೆ, ನೀನು ಹಿಂದಕ್ಕೆ ಸರಿ ಅಂತ ಹೇಳ್ತಾ ಇದ್ದಾನೆ ಸಮುದ್ರಕ್ಕೆ. ಆಗ ಯಾವ ರೀತಿ ಅಲೆ ಹಿಂದೆ ಹೋಗ್ತಾ ಇದೆಯೋ ಹಿಂದಕ್ಕೆ ಸರಿ ಅಂದಾಗ ಅದು ಹಿಂದಕ್ಕೆ ಸರಿತಾ ಹೋಗ್ತಾ ಇದೆ. ಆಗ ಜನರೇನಿದ್ರಲ್ಲ, ಅವನ ಹೊಗಳು ಬಂಟರೇನಿದ್ರು, ನೋಡಿ ರಾಜರೇ, ಸಮುದ್ರವೇ ನಿಮ್ಮ ಮಾತನ್ನು ಕೇಳಿ ಹಿಂದೆ ಸರಿತಾ ಇದೆ, ನೋಡಿ ರಾಜರೇ, ನಿಮ್ಮ ಆಜ್ಞಾ ಸಮುದ್ರ ಪಾಲಿಸ್ತಾ ಇದೆ
ನೀವು ಪರಾಕ್ರಮಿಗಳು, ನಿಮ್ಮ ಮಾತನ್ನು ಯಾರು ಮೀರೋದಿಲ್ಲ ಅಂತ ಹೊಗಳ ಭಟ್ರು ಹೇಳ್ತಾ ಇದ್ದಾರೆ. ಯಾವ ರೀತಿ ಅಲೆ ಹೋಯ್ತೋ ಹೋಗಿ ತದನಂತರ ಅದೇ ಅದೇ ಅಲೆ ಮತ್ತೆ ಬರ್ತಾ ಇದೆ ಸಮುದ್ರದಲ್ಲಿ. ಬಂದಾಗ ಹೇಳ್ತಾ ಇದ್ದಾನೆ, ಇದು ಏನು ಅಂತ ಹೇಳ್ತಾ ಇದ್ದಾನೆ ಎಲ್ಲರನ್ನು. ಆಗ ಹೊಗಳ ಭಟ್ಟರು ಅಂತ ಆದ್ರೆ, ಇಲ್ಲ ರಾಜರೇ, ಇದು ನಿಮ್ಮ ಪಾದ ಸ್ಪರ್ಶೆಗಾಗಿ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಇದು ನಿಮ್ಮ ಪಾದ ಸ್ಪರ್ಶೆಗಾಗಿ ಬರ್ತಾ ಇದೆ. ಮೊದಲ ನಿಮ್ಮ ಮಾತನ್ನು ಕೇಳ್ತಾ ಇದೆ ಅಂತ ಸಮುದ್ರಕ್ಕೆ ಹೇಳಿದ್ರು. ಮತ್ತೆ ಯಾಕೆ ಬರ್ತಾ ಇದೆ? ನಿಮ್ಮ ಪಾದ ಸ್ಪರ್ಶಕ್ಕೆ ಬರ್ತಾ ಇದೆ. ಯಾವ ರೀತಿ ಎಷ್ಟು ಅಲೆ ಹಿಂದಕ್ಕೆ ಹೋಗ್ತಾ ಇತ್ತು ಅಷ್ಟು ಜೋರಾಗಿ ಬರ್ತಾ ಇದೆ ಅಲೆ. ಬಂದು ಇವರನ್ನು ಕೂಡ ಆ ಸಮುದ್ರದ ಅಲೆಯಲ್ಲಿ ಎಳ್ಕೊಂಡು ಹೋಗ್ತಾ ಇದ್ದಾರೆ. ಎಳ್ಕೊಂಡು ಹೋಗ್ತಾ ಕೇಳ್ತಾರೆ, ಇದು ಏನು ಅಂತ ಕೇಳ್ತಾ ಇದ್ದಾರೆ. ಇದು ಏನು, ನಾವೇ ನಡೆದೇವಲ್ಲ ಅಂತ ಕೇಳಿದಾಗ ಅವನು ಹೇಳ್ತಾ ಇದ್ದೇನೆ, ಇದು ನನ್ನ ಈ ಜಗತ್ತು ನನ್ನ ಮಾತು ಕೇಳೋದಿಲ್ಲ. ಆಗ ಅವರಿಗೆಲ್ಲರಿಗೂ ಹೇಳ್ತಾ ಇದ್ದಾನೆ, ಜಗತ್ತು ನನ್ನ ಮಾತನ್ನು ಕೇಳೋದಿಲ್ಲ, ನಿಮ್ಮ ಮಾತನ್ನು ಕೇಳೋದಿಲ್ಲ, ಯಾರ್ಯಾರ ಮಾತನ್ನು ಕೇಳೋದಿಲ್ಲ. ಆ ಜಗತ್ತು ಯಾವ ರೀತಿ ಇದೆಯೋ ಆ ರೀತಿ ನಡೀತಾ ಇದೆ. ಜಗತ್ತಿನ ಶಕ್ತಿ ಇದೆ. ಜಗತ್ತಿನಲ್ಲಿ ಒಬ್ಬ ದೇವರಿದ್ದಾನೆ. ಆ ದೇವನ ಶಕ್ತಿ ಇಲ್ಲದೆ ಯಾವ ಕಣವು ಕೂಡ ಬೇರೆ ಒಂದು ಚಲಿಸುವುದಿಲ್ಲ. ಯಾವ ಒಂದು ಜೀವಿಯೂ ಕೂಡ ಚಲನೆಯಲ್ಲಿ ಇರುವುದಿಲ್ಲ. ಅಂದಾಗ ನಾನೇಗೆ ರಾಜ? ಇದು ಇಲ್ಲ. ಈ ಜಗತ್ತಿನಲ್ಲಿ ಯಾರ ಮಾತನ್ನು, ಯಾವ ಶಕ್ತಿಯಿಂದ ನಾವು ನಡೀತಾ ಇದ್ದೇವೆ, ನಮ್ಮ ಹೃದಯವೇ ನಮ್ಮ ಮಾತನ್ನು ಕೇಳೋದಿಲ್ಲ. ನಾವು ಉದಾಹರಣೆಗೆ ತೆಗೆದುಕೊಂಡಾಗ, ನಾನು ಇದ್ದೇನೆ, ನನ್ನ ಹೃದಯ ಬಡಿತ ನಿಲ್ಲು ಅಂದಾಗ ನಿಲ್ತಾ ಇದೆಯಾ? ಸಾಕ್ಷಾತ್ ನಮ್ಮ ಹೃದಯವೇ ನಮ್ಮ ಮಾತನ್ನು ಕೇಳೋದಿಲ್ಲ ಅಂದಾಗ ಬೇರೆ ಯಾರ ಮಾತು ಕೇಳ್ತಾ ಇದೆ? ಅದು ಜಗತ್ತಿನ ನೇಮ, ಆ ದೇವರ ನೇಮ, ಹಾಕಿಕೊಟ್ಟ ನೇಮ, ಅದರ ಪ್ರಕಾರ ನಡೀತಾ ಇದೆ. ಯಾವ ಭೂಮಿ ತನ್ನಷ್ಟಕ್ಕೆ ತಾನೇ ಚಲಿಸ್ತಾ ಇದೆ, ಯಾವ ನಕ್ಷತ್ರ ತನ್ನಷ್ಟಕ್ಕೆ ತಾನು ಮಿನುಗ್ತಾ ಇದೆ, ಯಾವ ಚಂದ್ರ ತನ್ನಷ್ಟಕ್ಕೆ ತಾನೇ ತನ್ನ ಪಥದಲ್ಲಿ ಚಲಿಸ್ತಾ ಇದ್ದಾನೋ ಅಂತ ಶಕ್ತಿಗಳಿವೆಯೋ ಆ ಶಕ್ತಿಯನ್ನು ಕಂಟ್ರೋಲ್ ಮಾಡುವಂತ ಒಬ್ಬ ದಾತ ಇದ್ದಾನಲ್ಲೋ, ಆ ದಾತನೇ ದೇವರು. ಅಂದ್ರೆ ಕಂಟ್ರೋಲ್ ಮಾಡ್ತಾ ಇದ್ದಾನೆ. ಭೂಮಿ ತನ್ನ ಯಾರ ಮಾತನ್ನು ಕೇಳದೆ ಆ ಒಡೆಯನ ಮಾತನ್ನು ಕೇಳಿ ತನ್ನಷ್ಟಕ್ಕೆ ತಾನೇ ಚಲಿಸ್ತಾ ಇದೆ. ನಕ್ಷತ್ರ ತನ್ನಷ್ಟಕ್ಕೆ ತಾನೇ ಮಿಲುಕ್ತಾ ಇದೆ. ಚಂದ್ರ ತನ್ನಷ್ಟಕ್ಕೆ ತಾನೇ ಇದು ಮಾಡ್ತಾ ಇದೆ. ಅಂದ್ರೆ ಪ್ರತಿಯೊಂದು ಈ ಜೀವಿಗೆ, ಈ ಪ್ರತಿಯೊಂದು ಇಲ್ಲಿರುವಂತಹ ನಿಸರ್ಗದ ಸೌರಮಂಡಲ ಏನ್ ಚಲನೆ ಇದೆಯೋ, ಎಲ್ಲ ಗ್ರಹಗಳು, ಎಲ್ಲ ನಕ್ಷತ್ರಗಳು ಏನ್ ಚಲಿಸ್ತಾ ಇವೆ ತಮ್ಮ ಪಥದಲ್ಲಿ ತಾವು, ಆ ಚಲಿಸುವಂತ ಪಥದಲ್ಲಿ ಏನಿದೆಯೋ ಅದಕ್ಕೊಂದು ಶಕ್ತಿ ಬೇಕಲ್ಲ. ಆ ಗ್ರಹಗಳಿಗೆ ಶಕ್ತಿ ಬೇಕಲ್ಲ. ಆ ಶಕ್ತಿ ಎಲ್ಲಿದೆ? ಆ ಶಕ್ತಿ ಯಾವ ಒಂದು ಸನ್ನಿವೇಶದಲ್ಲಿ ಅಡಗಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಆ ಗೊತ್ತಿರದೇ ಇರುವಂತ ಏನು ಶಕ್ತಿ ಇದೆಯೋ ಅದನ್ನು ದೇವರು, ಅದಕ್ಕಾಗಿ ನಾವು ಇದು ಮಾಡಬೇಕಾಗಿ. ಆದುದರಿಂದ ಆ ರಾಜ ಏನ್ ಮಾಡ್ತಾರೆ, ಅಂತ ಶಕ್ತಿಗೆ ನಾವು ದೇವರಂತ ಗಾಡ್ ಅಂದ್ರೆ ಎಲ್ಲಿ ಅಂದ್ರೆ ಇಂಥ ನಿಸರ್ಗವನ್ನೇ ನಡೆಸುತ್ತಿರುವಂತಹ ಶಕ್ತಿಯೇ ದೇವರು. ಯಾವ ರೀತಿ ನಮ್ಮ ಹೃದಯದ ಬಡಿತವನ್ನು ಕೂಡ ನಾವು ಹೇಳುವುದು ನಿಲ್ಲೋದಿಲ್ಲೋ, ಅದು ಒಂದು ಶಕ್ತಿಯಿಂದ ನಡೀತಾ ಇದೆ. ಈ ಮೈಕ್ ಇದೆ, ಈ ಮೈಕಿನಲ್ಲಿ ನಾನು ಧ್ವನಿ ವ್ಯಕ್ತಪಡಿಸಿದ್ದಾಗ ಆ ಧ್ವನಿ ನಿಮ್ಮಲ್ಲಿ ಕೇಳ್ತಾ ಇದೆ. ಯಾವಾಗ ನಾನು ಆಡಿದಂತ ಮಾತಿನ ಸ್ಪಷ್ಟತೆ ನಿಮಗೆ ಕೇಳ್ತಾ ಇದೆಯೋ, ಇದರಲ್ಲಿ ಯಾವ ಶಕ್ತಿ ಇದೆ? ಅದು ಒಂದು ಶಕ್ತಿ ಇದೆಯಲ್ಲ, ಆ ಶಕ್ತಿ ಏನು ನಿರ್ಮಾಣವಾಗ್ತಾ ಇದೆಯೋ ಆ ಶಕ್ತಿಯೇ ದೇವರು ಅಂತ. ಆ ಶಕ್ತಿಯೇ ದೇವರು. ಆದುದರಿಂದ ದೇವರು ಎಲ್ಲಿಯೂ ಇಲ್ಲ. ದೇವರ ಒಂದು ಶಕ್ತಿ ಈ ಜಗತ್ತಿನಲ್ಲಿದೆ, ಅದೇ ದೇವರು. ಅಂತ ದೇವರನ್ನು ಪೂಜೆ ಮಾಡಬೇಕು. ಅಂದ್ರೆ ನಮ್ಮ ಬಸವಣ್ಣನವರು ಏನ್ ಮಾಡಿದ್ದಾರೆ, ಇಂಥ ಶಕ್ತಿಗೆ ಏನ್ ಮಾಡಿದ್ದಾರೆ, ಇಷ್ಟಲಿಂಗದ ರೂಪವನ್ನು ಕೊಟ್ಟಿದ್ದಾರೆ. ಈ ಜಗತ್ತನ್ನ ಎಲ್ಲ ಏನು ಶಕ್ತಿ ಏನು ಅದು ಆಳ್ತಾ ಇದೆಯೋ, ಈ ಜಗತ್ತಿನ ನೇಮದ ಪ್ರಕಾರ ಏನು ಶಕ್ತಿಗಳಿವೆಯೋ, ಚಲಿಸ್ತಾ ಇವೆಯೋ, ಹೋಗ್ತಾ ಇವೆಯೋ, ಅವೆಲ್ಲ ಏನು ಆ ಶಕ್ತಿ, ದೇವರ ಶಕ್ತಿಯಿಂದ ಏನು ನಡೀತಾ ಇದೆಯೋ ಆ ದೇವರನ್ನೇ ನಮ್ಮ ಬಸವಣ್ಣನವರು ಇಷ್ಟಲಿಂಗ ಅಂತ ಕರೆದು ನಮ್ಮಲ್ಲಿ ಪೂಜೆ ಮಾಡಬಹುದು. ಆದುದರಿಂದ
ನಾವು ಇಡೀ ಸೌರಮಂಡಲದ ಶಕ್ತಿಯ ಒಂದು ರೂಪ ಏನಿದೆ, ಇಡೀ ಸೌರಮಂಡಲದ ಶಕ್ತಿಯ ರೂಪ ಇಷ್ಟಲಿಂಗದಲ್ಲಿದೆ. ಆದುದರಿಂದ ನ್ಯೂಟನ್ ಗಿಡದ ಕೆಳಗೆ ಮಲ್ಕೊಂಡಿರ್ತಾ ಇದ್ದಾನೆ, ಮಾವಿನ ಹಣ್ಣು ಕೆಳಗೆ ಬೀಳ್ತಾ ಇದೆ. ನ್ಯೂಟನ್ ವಿಚಾರ ಮಾಡ್ತಾ ಇದ್ದಾನೆ, ಈ ಮಾವಿನ ಹಣ್ಣು ಕೆಳಗೆ ಕಿಬಿತ್ತು, ಮಾವಿನ ಹಣ್ಣು ಕೆಳಗೆ ಕಿಬಿತ್ತು, ಇದು ಮೇಲೆ ಹೋಗ್ಬೇಕಾಗಿತ್ತಲ್ಲ, ಇದು ಅಡ್ಡ ಹೋಗ್ಬೇಕಾಗಿತ್ತಲ್ಲ, ಇದು ಬೇರೆ ದಿಕ್ಕಿನಲ್ಲಿ ಹೋಗ್ಬೇಕಾಗಿತ್ತಲ್ಲ, ಕೆಳಗೆ ಹಾಕಿಬಿತ್ತು ಅಂತ ನ್ಯೂಟನ್ ವಿಚಾರ ಮಾಡ್ತಾ ಇದ್ದ. ವಿಚಾರ ಮಾಡಿ ಗುರುತ್ವಾಕರ್ಷಣ ಶಕ್ತಿ ಎಂಬ ನ್ಯೂಟನ್ ಕಂಡು ಹಿಡಿದಿರ್ತಾನೆ. ಯಾವ ರೀತಿ ನಾವು ಕೂಡ ಈ ದೇವರು ಎಲ್ಲಿದ್ದಾನೆ ಅಂತ ನಾವು ವಿಚಾರ ಮಾಡಿಕೊಳ್ತಾ, ನ್ಯೂಟನ್ ಯಾವ ರೀತಿ ವಿಚಾರ ಮಾಡೋದು ಆ ರೀತಿ ನಮ್ಮ ಆತ್ಮದಲ್ಲಿ ಒಂದು ವಿಶ್ಲೇಷಣೆ ಮಾಡ್ಕೋತಾ ಹೋದಾಗ ನಮ್ಮಲ್ಲಿ ನಾವೇ ಅರಿವಾಗ್ತಾ ಇದೆ. ಯಾವ ರೀತಿ ಗುರುತ್ವಾಕರ್ಷಣ ನ್ಯೂಟನ್ ಕಂಡಿಡಿದು ಅದೇ ರೀತಿ ನಮ್ಮಲ್ಲಿಯೂ ಕೂಡ ದೇವರನ್ನು ಕಂಡುಹಿಡಿಯುವ ಏನು ಶಕ್ತಿ ಇದೆಯೋ ಅದು ನಮ್ಮಲ್ಲೇ ಇದೆ, ಬೇರೆ ಎಲ್ಲಿಯೂ ಬರೋದಿಲ್ಲ. ಅವರವರ ಒಂದು ಪ್ರಜ್ಞೆಗೆ ತಕ್ಕಂತೆ ಅವರವರ ಒಂದು ಏನು ಈ ಇಷ್ಟಲಿಂಗದ ಪೂಜೆಯಲ್ಲಿ ಮಾಡುವಂತ ಏನು ಲಿಂಗಾಂಗ ಸಾಮರಸ್ಯ ಏನಿರ್ತಾ ಇದೆಯೋ, ಇಷ್ಟಲಿಂಗ ಪೂಜೆ ಮಾಡುವಾಗ ಲಿಂಗಾಂಗ ಸಾಮರಸ್ಯ ಏನಿರ್ತಾ ಇದೆಯೋ ಅವರವರ ವ್ಯಕ್ತಿತ್ವಕ್ಕೆ ಸಂಬಂಧ ಮಾಡ್ತಾ ಇದೆ. ಅದು ನಮ್ಮಲ್ಲಿ ಎಷ್ಟು ಏಕಾಗ್ರತೆ ಇದೆ, ನಾವು ಯಾವ ರೀತಿ ಪೂಜೆ ಮಾಡುವಂತ ವೇಳೆಯಲ್ಲಿ ಎಷ್ಟು ಏಕಾಗ್ರತೆಯಿಂದ ಇಷ್ಟಲಿಂಗದ ಪೂಜೆ ಮಾಡ್ತಾ ಇದ್ದೀವಿ, ಆ ಭಗವಂತನನ್ನು ನಾವು ಇಷ್ಟಲಿಂಗದಲ್ಲಿ ಯಾವ ರೀತಿ ಕಾಣ್ತಾ ಇದ್ದೀವಿ, ಎಷ್ಟು ಸುಖದಿ ಇದೆ ಇಷ್ಟಲಿಂಗ. ನಾವು ಯಾವುದಾದ್ರೂ ಗುಡಿ ಗುಂಡಾರಕ್ಕೆ ಹೋಗಿ ತನ್ಮಯನಾಗಿ ಒಂದು ವೇಳೆ ಆ ಕಲ್ಲು ಅಂತ ದೇವರನ್ನು ಕಂಡು ನಾವು ಕಲ್ಲಿಗೆ ನಮಸ್ಕಾರ ಮಾಡಿ ಪ್ರಜ್ಞಾವಂತರಾಗಿ ನಮ್ಮ ಏಕಾಗ್ರತೆಯಿಂದ ಕುಂದಿದ್ದೆ ಆದ್ರೆ ಆ ಒಂದು ರೂಪವೂ ಕೂಡ ನಮ್ಮಲ್ಲಿ ಬರ್ತಾ ಇದೆ. ಅಲ್ಲಿ ಏನ್ ಮಾಡಬೇಕಾಗಿದೆ? ಏಕಾಗ್ರತೆಯಿಂದ. ಸನಾತನ ಧರ್ಮದಲ್ಲಿ ಕಲ್ಲಿಗೂ ಕೂಡ ಏಕಾಗ್ರತೆಯನ್ನು ಮಾಡಿ ದೇವರ ಸ್ವರೂಪವನ್ನು ಸನಾತನ ಧರ್ಮದಲ್ಲಿ ಕೊಟ್ಟಿದ್ದೆ ಆದ್ರೆ ನಾವು ಕೂಡ ಇಷ್ಟಲಿಂಗದಲ್ಲಿ ಏಕಾಗ್ರತೆಯನ್ನು ತಂದುಕೊಂಡಾಗ ಅದು ಕೂಡ ಇಷ್ಟಲಿಂಗ ಕೂಡ ನಮಗೆ ದೇವರಾಗಿ ಕಾಣ್ತಾ ಇದೆ. ಆದ್ದರಿಂದ ಲಿಂಗಾಯತರಾದ ನಾವು ಈ ಇಡೀ ಜಗತ್ತಿನ ಶಕ್ತಿ ಎಲ್ಲಾದರೂ ಇದ್ರೆ ಇಷ್ಟಲಿಂಗದಲ್ಲಿದೆ. ಅದಕ್ಕಾಗಿ ಇಷ್ಟಲಿಂಗದ ಪೂಜೆ ಮಾಡಬೇಕಂತ ಹೇಳ್ತಾ ಇಂಥ ಇಷ್ಟಲಿಂಗ ಕೊಟ್ಟಂತ ಬಸವಣ್ಣನವರನ್ನು ನಾವು ನೆನೆಯುವುದಕ್ಕಾಗಿ ನಾವು ಪ್ರತಿ ವಾರವಾಗಲಿ 15 ದಿವಸಕ್ಕೊಮ್ಮ ಒಂದು ಬಸವಜ್ಯೋತಿ ಕಾರ್ಯಕ್ರಮಗಳಾಗಲಿ ಅಥವಾ ಈ ಬಸವಣ್ಣನವರ ಜಯಂತಿ ಆಗಲಿ ನಾವು ಯಾಕೆ ಆಚರಿಸ್ತಾ ಇದ್ದೇವೆ ಅಂದ್ರೆ ನಮ್ಮ ಬಸವಣ್ಣನವರ ನೀತಿ ನೇಮಗಳಿವೆ. ನೀವು ಬಸವಣ್ಣನವರು ಹಾಕಿಕೊಟ್ಟಂತ ದಾರಿ ಏನಿದೆಯೋ ಆ ದಾರಿ ನಡೆಯುವುದಕ್ಕಾಗಿ ನಾವು ಇದು ಮಾಡ್ತಾ ಇದ್ದೇವೆ. 8 ದಿವಸಕ್ಕೊಮ್ಮೆ ನಾವು ಪ್ರಾರ್ಥನೆಗೆ ಯಾಕೆ ಬರ್ತಾ ಇದ್ದೇವೆ ಅಂದ್ರೆ ನಾವು ಬಸವಣ್ಣನವರ ಒಂದು ವಿಚಾರಧಾರೆಯನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಹೋಗುವುದಕ್ಕಾಗಿ. ಅದನ್ನು ಬಿಟ್ಟು ಬೇರೆ ಏನೂ ಇಲ್ಲ. ಅಂದ್ರೆ ಬಸವಣ್ಣನವರ ನೀತಿಗಳೇನಿಯೋ, ಬಸವಣ್ಣನವರ ಕಟ್ಟುಪಾಡುಗಳೇನಿಯೋ, ಬಸವಣ್ಣನವರ ಹಾಕಿಕೊಟ್ಟ ದಾರಿಗಳೇನಿಯೋ ಆ ದಾರಿಯಲ್ಲಿ ನಾವು ಹೋಗಬೇಕಾಗಿ. ಬಸವಣ್ಣನವರಿಗೆ ಇಷ್ಟು ಕಷ್ಟ ಕಾರ್ಪಣ್ಯಗಳಿದೆ ಅಂದ್ರೆ ಹೇಳಕ್ಕೂ ಸಾಧ್ಯ ಆಗಲಿ. 12ನೇ ಶತಮಾನದಲ್ಲಿ ಅಸ್ಪೃಶ್ಯತೆ ಎಷ್ಟು ಕಷ್ಟಪಟ್ರ. ಈಗ ನಾವು ಅಸ್ಪೃಶ್ಯತೆಯನ್ನು ನೋಡಿದಾಗ 12ನೇ ಶತಮಾನದ ಅಸ್ಪೃಶ್ಯತೆಯನ್ನು ನೋಡಿದಾಗ ಇಂದೂ ಕೂಡ ಅಸ್ಪೃಶ್ಯತೆಯನ್ನು ನೋಡಿದಾಗ ಎಷ್ಟೋ ಹಳ್ಳಿಗಳಲ್ಲಿ ಇನ್ನೂ ಕೂಡ ಆಚರಣೆ ಇದೆ. ಈ ಅಸ್ಪೃಶ್ಯರನ್ನು ಕೆಳಜಾತಿ ವರ್ಗದವರನ್ನು ಚಾ ಕೊಡದೇ ಇರುವಂತಹ ವ್ಯವಸ್ಥೆ, ಅಸ್ಪೃಶ್ಯರನ್ನು ಈ ಕಟಿಂಗ್ ಮಾಡಲ್ಲ ಇರುವಂತ ವ್ಯವಸ್ಥೆ ಇನ್ನೂ ಕೂಡ ಅಸ್ಪೃಶ್ಯರಿಗೆ ಕಟಿಂಗ್ ಮಾಡೋದಿಲ್ಲ. ಕೆಲವು ಹೋಟೆಲ್ಗಳಲ್ಲಿ ಇನ್ನೂ ಕೂಡ ಹಳ್ಳಿಗಳಲ್ಲಿ ಚಾ ಕೊಡೋದು. ಅಂದ್ರೆ ಅಸ್ಪೃಶ್ಯತೆ 12ನೇ ಶತಮಾನ ಈಗ ಇಂದಿನ ಕಾಲದಲ್ಲಿಯೂ ಇದೆ ಅಂದ್ರೆ 12ನೇ ಶತಮಾನದಲ್ಲಿ ಯಾವ ರೀತಿ ಗಂಭೀರ ಪರಿಸ್ಥಿತಿ ಇತ್ತು. ಒಬ್ಬ ಅಸ್ಪೃಶ್ಯ ವ್ಯಕ್ತಿ ಸಮಾಜದಲ್ಲಿ ಊರೊಳಗೆ ಬರುವಾಗ ಅವನೇನ್ ಮಾಡಬೇಕಾಗಿತ್ತು? ಹಿಂದೊಂದು ಚಾಟ್ ಕಟ್ಕೊಂಡು ಮುಂದೆ ಉಗುಳು ಬಂದಾಗ ಆ ಭೂಮಿಯ ಮೇಲೆ ಈ ಸವರ್ಣೀಯರ ಊರಲ್ಲಿ ಇರುವಂತ ವ್ಯಕ್ತಿಗಳ ಒಂದು ಪ್ಲೇಸ್ ಏನಿದೆಯೋ ಅದು ಉಗುಳಂತೆ ತಾನು ಕಟ್ಟಿಕೊಂಡಂತ ಈ ಮಡಿಕೆಯ ಏನಿದೆಯೋ ಆ ಕೊಳ್ಳಲ್ಲಿ ಕಟ್ಕೊಂಡು ಹೋಗ್ತಾ ಇತ್ತು. ಅಂದ್ರೆ ಉಗುಳು ಬಂದ್ರು
ಅದರಲ್ಲೇ ಉಳ್ಬೇಕು. ಮತ್ತೆ ಚಾಡು ಕಟ್ಕೊಂಡು ಅವನು ಏನು ಹೋಗ್ತಾ ಇದ್ದಾನೋ ನಡೆದುಕೊಂಡಂತ ಹೋದಂತ ಹೆಜ್ಜೆಗಳು ಕೂಡ ಸಾಪಾಗಬೇಕು. ಅವನ ಹೆಜ್ಜೆಗಳು ಕೂಡ ಆ ಭೂಮಿಯ ಮೇಲೆ ಇರಬೇಕು. ಅನೇಕ 12ನೇ ಶತಮಾನದಲ್ಲಿ ವೇಷವಾಟಿಕೆಯನ್ನು ಕೂಡ ಕಾಣ್ತಾ ಇತ್ತು. ಅಂದ್ರೆ ಅಂದಿನ ಸಮಾಜ ಗತಿ ಇಲ್ಲದೆ ಒಂದು ಸಮಾಜ ಏನಿತ್ತು, ವೇಷವಾಟಿಕೆಯನ್ನು ನಾವು 12ನೇ ಶತಮಾನ ಅಂತ ಒಂದು ಸಂದರ್ಭದಲ್ಲಿ ಬಸವಣ್ಣನವರು ಮಾಡಿರುವಂತ ಕಷ್ಟ ಎಷ್ಟು ಅಂತ ನಾವು ನೆನೆಸ್ಕೊಳ್ಬೇಕು. ಕೇವಲ ಇಷ್ಟಲಿಂಗ ಕೊಟ್ಟು ನಮಗೆ ಇದು ಮಾಡಿದ್ದಾರೆ, ಅವರ ಕಷ್ಟ ಪಟ್ಟಂತ ಕಷ್ಟ ಎಷ್ಟು. ಅಸ್ಪೃಶ್ಯರನ್ನು ಉದ್ಧಾರ ಮಾಡಬೇಕಾಗಿತ್ತು, ಪ್ರಾಕ್ಟಿಕಲ್ ಮಾಡಬೇಕಾಗಿತ್ತು ಬಸವಣ್ಣನವರು. ಕೇವಲ ಲಿಂಗಾಯತ ಧರ್ಮವನ್ನು ಉದ್ಘಾಟನೆ ಲಿಂಗಾಯತ ಧರ್ಮ ಅಂತೇಳಿ ಮಾಡಿಬಿಟ್ಟಿದ್ರೆ ಆದ್ರೆ ಇದು ಪ್ರಚಾರದಲ್ಲಿ ಇರ್ತಾ ಇದ್ದೀನಿ. ಅವರು ಪ್ರಾಕ್ಟಿಕಲ್ ಆಗಿ ತಂದ್ರೆ ಅವ್ರೇನ್ ಮಾಡಿದ್ರು, ಈ ಅಸ್ಪೃಶ್ಯರ ಉದ್ಧಾರಕ್ಕಾಗಿ 3 ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಬಸವಣ್ಣ. ಏನು ಈ ಅಸ್ಪೃಶ್ಯರಿಗೆ ಏನ್ ಮಾಡ್ತಾ ಇದ್ದಾರೆ, ಮೊಟ್ಟ ಮೊದಲನಾಗಿ ಅಜ್ಞಾನಿಗಳಿದ್ರು. ಅಸ್ಪೃಶ್ಯರಿಗೆ ಯಾರಿಗೆ ಯಾವುದೇ ರೀತಿಯಿಂದ ಜ್ಞಾನ ಇರಲಿಲ್ಲ. ಮತ್ತು ಅಸ್ವಚ್ಛತೆ, ಯಾವ ಸ್ವಚ್ಛತೆ ಇರೋ ಸ್ನಾನ ಮಾಡದೆ ಪ್ರಾಣಿಗಳ ಹಾಗೆ ಜೀವನ ಮಾಡ್ತಾ ಇದ್ರು. ಅಂದ್ರೆ ಅಸ್ವಚ್ಛತೆ ಇದ್ರು ಮತ್ತು ಅನಕ್ಷರಸ್ಥರಾಗಿದ್ರು. ಈ 3 ಕಾರ್ಯಗಳನ್ನು ಬಸವಣ್ಣನವರು ಮಾಡಬೇಕಾಗಿದೆ. ಈ ಕಡೆ ಪ್ರಧಾನಮಂತ್ರಿ ಪಟ್ಟ, ಈ ಕಡೆ ಸನಾತನ ಧರ್ಮಗಳ ಕಾಟಾಚಾರ, ಈ ಕಡೆ ಅಸ್ಪೃಶ್ಯರ ಉದ್ಧಾರ. ಬಸವಣ್ಣನವರು ಮಾಡಿರುವಂತಹ ಕಾರ್ಯ ಅಂದ್ರೆ ನಾವು ಕೇವಲ ಬಸವಣ್ಣನವರು ಕೊಟ್ಟಂತ ಇಷ್ಟಲಿಂಗ ಪೂಜೆ ಮಾಡ್ಲಿಕ್ಕೆ ನಾವು ಎಷ್ಟು ಹೊಡೆದಾಡ್ತೀವಿ ಅಂದ್ರೆ ಬಸವಣ್ಣನವರು ಪಟ್ಟಂತ ಕಷ್ಟಗಳು ಎಷ್ಟು ನಾವು ನೆನೆಸ್ಕೊಂಡ ಘೋರ ಒಂದು ಕಷ್ಟ ಅನ್ನಿಸ್ತಾ ಇದೆ. ಈ 3 ಅವರು ಆವಂದಿನ ಕಾಲದಲ್ಲಿ ಚಲವಾಣಿಯಲ್ಲಿ ತರಬೇಕಾಗಿತ್ತು. ಈ ಬಸವಣ್ಣನವರ ಕಾರ್ಯ ಯಾಕೆ ನಾವು ಇದಾಗ್ತಾ ಇದ್ದೇವೆ ಅಂದ್ರೆ ಇದರಿಂದ ಆಗ್ತಾ ಇದೆ. ಬಸವಣ್ಣನವರು ನಾವು ಯಾಕೆ ನೆನೀತಾ ಇದ್ದೇವೆ, ಬಸವಣ್ಣನವರ ಇನ್ನೂ ಜೀವಂತ ಯಾಕೆ ಇದ್ದಾರೆ ಅಂದ್ರೆ ಅವರ ಮಾಡಿರುವಂತಹ ಕಾರ್ಯದ ಮೇಲೆ. ಅಂದ್ರೆ ಅವರು ಪ್ರಧಾನಿ ಪಟ್ಟವನ್ನು ಕೂಡ ಇದು ಮಾಡಿದ್ರು, ಪ್ರಧಾನಿ ಪಟ್ಟವನ್ನು ಕೂಡ ನಿಭಾಯಿಸ್ತಾ ಇದ್ರು, ಮತ್ತೆ ಪ್ರಾಕ್ಟಿಕಲ್ ಆಗಿ ಈ ಅಸ್ಪೃಶ್ಯರ ಉದ್ಧಾರವನ್ನು ಕೂಡ ಮಾಡಿದ್ರು. ಅಸ್ಪೃಶ್ಯರ ಉದ್ಧಾರಕ್ಕಾಗಿ ಏನ್ ಮಾಡಿದ್ರು, ಅಜ್ಞಾನ ಏನಿತ್ತು ಅವರಲ್ಲಿ, ನಾವು ಪ್ರಾಣಿಗಳ ಹಾಗೆ ಜೀವನ ಮಾಡುವಂತ ವ್ಯಕ್ತಿಗಳನ್ನು ತಿಳ್ಕೊಂಡಿದ್ದು, ಯಾವ ಸಮಾಜ ತಿಳ್ಕೊಂಡಿತ್ತೋ ಆ ಸಮಾಜಕ್ಕೆ ಹೋಗಿ ಬಸವಣ್ಣನವರು ಹೇಳಿದ್ರು. ಅವರು ಏನ್ ಹೇಳ್ತಾ ಇದ್ದಾರೆ, ನೀವು ದೇವರ ಮಕ್ಕಳು. ಬಸವಣ್ಣ ನೋಡ್ರಿ, ಒಂದು ಸಮಾಜಕ್ಕೆ ಹೋಗಿ ಅಸ್ಪೃಶ್ಯರ ಹರಿಜನ ಮಾಡಕ್ಕೆ ಹೋಗಿ ನೀವು ದೇವರ ಮಕ್ಕಳು, ದೇವರ ಅನುಗ್ರಹ ನಿಮ್ಮ ಮೇಲಿದೆ, ನೀವು ದೇವರ ಮಕ್ಕಳು, ದೇವರ ಅನುಗ್ರಹ ನಿಮ್ಮಲ್ಲಿದೆ. ನೀವು ನಿಮ್ಮಲ್ಲಿರುವಂತ ಯಾವ ಒಂದು ಜಾಗೃತಿಯ ಮನೋಭಾವನೆ ಬೆಳೆಸಿಕೊಂಡಿದ್ದಾದ್ರೆ ನೀವು ಕೂಡ ಮಾನವರಾಗಲು ಸಾಧ್ಯ, ಒಬ್ಬ ದೊಡ್ಡ ವ್ಯಕ್ತಿಗಳಾಗಲು ಸಾಧ್ಯ ಅಂತ ತಿಳಿಸ್ತಾ ಇದ್ದಾರೆ. ಅಂದ್ರೆ ಅಜ್ಞಾನ ಹೋಗಲಾಡ್ತಾ ಇದೆ. ನೀವು ಕೂಡ ದೇವರ ಮಕ್ಕಳ ಅಂದಾಗ ಅವರಲ್ಲಿ ಆ ಅಜ್ಞಾನಿಗಳಲ್ಲಿ ಏನ್ ಬರ್ತಾ ಇದೆ, ಉಲ್ಲಾಸ. ಬಸವಣ್ಣ ನಮ್ಗೆ ಹಿಂಗ ನಾವು ದೇವರ ಅಂದ್ರಲ್ಲ ಅಂತ ಅಸ್ಪೃಶ್ಯರಿಗೆ ಕಳಕಳಿಯ ಮನೋಭಾವನೆ, ಒಂದು ಉನ್ನತ ಸ್ಥಿತಿಯಲ್ಲಿ ಹೋಗುವಂತ ಒಂದು ಮನೋಭಾವ, ಆತ್ಮಗೌರವ ಅಂದು ಬರ್ತಾ ಇದೆ. ಆ ಕೆಲಸವನ್ನು ಓಡಿ ಹೋಗಿ ಬಸವಣ್ಣನವರು ಖುದ್ದಾಗಿ ಹೋಗಿ ಮಾಡಿದ್ರು. ಅನೇಕ ಶರಣರನ್ನು ತೆಗೆದುಕೊಂಡು ಗುಂಪನ್ನು ಕಟ್ಟಿಕೊಂಡು ಅನೇಕ ಓಣೆಗಳಲ್ಲಿ ಹೋಗಿ ಪ್ರಚಾರ ಕಾರ್ಯಕ್ರಮ ಆ ಪ್ರಚಾರದ ಮೂಲಕ ಅಸ್ಪೃಶ್ಯತೆ ಈ ಅಜ್ಞಾನವನ್ನು ನಿರ್ಮಾಣ ಮಾಡಿ, ನೀವು ಬೇರೆ ಯಾರು ಅಲ್ಲ, ನೀವು ದೇವರ ಮಕ್ಕಳು ಅಂತ ಮೊದಲು ಹೇಳ್ತೀವಿ. ವೇಷವಾಟಿಕೆ ಮನೆಗೆ ಹೋಗಿ ನೀವು ದೇವರ ಮಕ್ಕಳು ಅಂತ ಹೇಳ್ತಾರೆ. ಅಂದ್ರೆ ಆಗ ಅಂತ ಎಲ್ಲ ಜನರನ್ನು ತಂದು ಕಾಯಕಕ್ಕೆ ಜೋಡಿಸಿ ಅವರನ್ನು ದೇವರ ಮಕ್ಕಳನ್ನಾಗಿ ಮಾಡಿರುವಂತ ವ್ಯಕ್ತಿ ಯಾರಾದ್ರೆ ಬಸವಣ್ಣ. ಮತ್ತೆ ಅಸ್ವಚ್ಛತೆ ಇತ್ತು, ಯಾವ ರೀತಿ ಸ್ವಚ್ಛ ಇರಲಿಲ್ಲ. ಅವರನ್ನು ಸ್ವಚ್ಛರನ್ನಾಗಿ ಮಾಡಿ ದಿನ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ವಿಭೂತಿ ಹಚ್ಕೊಂಡು ಲಿಂಗ ಪೂಜೆ ಮಾಡಬೇಕಂತ ಅವರಿಗೆ ಕಲಿಸ್ಕೊಟ್ರು. ಬಸವಣ್ಣನವರು ಕಲಿಸ್ಕೊಟ್ಟಾಗ ಅವರು ಶುದ್ಧರಾಗಲು ಪ್ರಯತ್ನ ಪಟ್ಟರು. ಅಂದ್ರೆ ಪ್ರಾಕ್ಟಿಕಲ್ ಆಗಿ ಮಾಡೋದು. ಮತ್ತು ಅನಕ್ಷತೆ, ಅಂದಿನ ಕಾಲದಲ್ಲಿ ಯಾವ ರೀತಿಯ ಕೆಳ ವ್ಯಕ್ತಿಗಳಿಗೂ ಅಕ್ಷರ ಕಲಿಯುವ ಅಭ್ಯಾಸ
ಅಂದಿನ ಕಾಲದಲ್ಲಿ ವ್ಯವಸ್ಥೆ ಇರಲಿಲ್ಲ. ಅನೇಕ ಶರಣರಿಗೆ ಈ ಬಸವಣ್ಣನವರು ಅನುಭವ ಮಂಟಪದಲ್ಲಿ ಅಕ್ಷರಾಭ್ಯಾಸಗಳನ್ನು ಮಾಡಿ ಕೆಳವರ್ಗದ ವ್ಯಕ್ತಿಗಳಿಗೆ, ಶೂದ್ರರಿಗೆ, ಹರಿಜನ ಗಿರಿಜನರಿಗೆ, ಮಾದಿಗ ಜನಾಂಗಕ್ಕೆ, ಮಲೆಯ ಜನಾಂಗಕ್ಕೆ ತಂದು ಅನುಭವ ಮಂಟಪದಲ್ಲಿ ಅಕ್ಷರಾಭ್ಯಾಸ ಮಾಡಿಸಿ ಈ ಎಲ್ಲ ಕಾರ್ಯಗಳು ಎಷ್ಟು ಕಷ್ಟ ಬಸವಣ್ಣನವರಿಗೆ ಆಗಿತ್ತು ಅದರ ವಿಚಾರ ಮಾಡಬೇಕು. ಅಷ್ಟ ಕಷ್ಟ ನಮಗಿಲ್ಲಲ್ಲ. ನಾವು ಮಾಡಬೇಕಾಗಿದ್ದು ಏನು? ಬಸವಣ್ಣನವರ ಇಷ್ಟಲಿಂಗ ಪೂಜೆ ಅಷ್ಟೇ. ಆದ್ದರಿಂದ ಇಂಥ ಕಷ್ಟಪಟ್ಟಂತ ಜೀವಿ ಬಸವಣ್ಣನವರ ಅನುಯಾದಿಯಾದ ನಾವು ಈಗ ಏನ್ ಮಾಡಬೇಕಾಗಿದೆ ಅಂದ್ರೆ ಅವರು ಏನು ಕೊಟ್ಟಂತ ದಾರಿ ಏನಿದೆಯೋ ಆ ದಾರಿಯಲ್ಲೇ ನಡೆಯಬೇಕಾಗಿದೆ. ಇನ್ನು ನಾವು ಮಾಡುವುದೇನಿಲ್ಲ, ಅವ್ರು ಹೇಳಿಕೊಟ್ಟಂತ ದಾರಿಯ ಪಥದಲ್ಲಿ ನಾವು ಹೋದ್ರೆ ಸಾಕಾಗ. ಇಂದಿನ ಸಮಾಜವನ್ನು ನೋಡಿದಾಗ ಕೂಡ ಈ ಕಾನೂನು ವ್ಯವಸ್ಥೆಯಲ್ಲಿ ಅಸ್ಪೃಶ್ಯತೆ ಕಾನೂನಿನ ವ್ಯವಸ್ಥೆಯಲ್ಲಿ ಉಚ್ಚ ಮಟ್ಟಕ್ಕೆ ಹೋಗಿದೆ. ಕಾನೂನಿನ ಮಟ್ಟದಲ್ಲಿ ಅಸ್ಪೃಶ್ಯತೆ ಉಚ್ಚ ಮಟ್ಟಕ್ಕೆ ಹೋಗಿದೆ. ಯಾರಾದ್ರೂ ಅಸ್ಪೃಶ್ಯತೆ ಅಂದ್ರೆ ಅವರಿಗೆ ಯಾವ ಶಿಕ್ಷೆ ಬೇಕೋ ಆ ಶಿಕ್ಷೆ ಕೊಡುವುದಕ್ಕಾಗಿ ಕಾನೂನಿನ ಮಟ್ಟದಲ್ಲಿ ಹೋಗಿದೆ. ಆದರೆ ಸಮಾಜದ ಪರಿಧಿಯಲ್ಲಿ ಅದು ಅದೇ ರೀತಿ ಉಳಿದಿದೆ. ಕಾನೂನಿನ ಮಟ್ಟದಲ್ಲಿದೆ. 12ನೇ ಶತಮಾನದಲ್ಲಿಯೂ ಕೂಡ ಇನ್ನೂ ಬಸವಣ್ಣನವರು 70-80 ವರ್ಷ ಒಂದು ಬಾಳಿದ್ದೆ ಆದರೆ ಅವರು ಸಮಾಜದ ಪರಿವರ್ತನೆ ಮಾಡ್ತಾ ಇದ್ರು. ಅವರು ಕೇವಲ ಚಿಕ್ಕ ವಯಸ್ಸಿನಲ್ಲಿಯೇ ಮರಣ ಹೊಂದಿದ್ದರಿಂದ ಈ ಕೆಲಸ ಆಗಲಿಲ್ಲ ಅವರ ಕೈಯಲ್ಲಿ. ಒಂದು 80 ವರ್ಷ ಅವರು ಬಾಳಿದ್ದೆ ಆದರೆ ಸಮಾಜದ ಪರಿವರ್ತನೆ, ಕಾನೂನಿನ ಮೂಲಕ ಪರಿವರ್ತನೆ ಕೂಡ ಬಸವಣ್ಣನವರು ಮಾಡ್ತಾ ಇದ್ದಾರೆ. ಈಗ ಕಾನೂನಿನ ಪರಿವರ್ತನೆ ಆಗಿದೆ. ಅಸ್ಪೃಶ್ಯರಿಗೆ ಕಾನೂನು ಸಪೋರ್ಟ್ ಮಾಡಿದೆ, ಕಾನೂನು ಇದೆ. ಆ ಕಾನೂನು ಉನ್ನತ ಮಟ್ಟದಲ್ಲಿ ಇದೆ. ಆದರೆ ಆ ಕಾನೂನಿನ ಹಾಗೆ ಸರಿ ಸಮಾಜದ ಪರಿಧಿ ಏನಿದೆಯೋ, ಸಮಾಜದಲ್ಲಿರುವ ನಾಗರಿಕರೇನಿದ್ರು, ಸಮಾಜದಲ್ಲಿರುವ ಪ್ರಜೆಗಳೇನಿದ್ದ ಆ ಪ್ರಜರ ಮನೋಭಾವನೆ ಬೆಳೆದಿದೆಯಾ? ಕಾನೂನಿನ ಹಾಗೆ ಸಮಾಜದ ಜನರ ಪ್ರಜ್ಞೆ ಬೆಳೆದಿದೆಯಾ? ಅಸ್ಪೃಶ್ಯರೇ ಅಂದ್ರೆ ನಮ್ಮವರು ಅಂತ ಈಗ ಜನರು ಯಾರಾದ್ರೂ ಅಂತ ಇದ್ದಾರೆ. ಇವರು ನಮ್ಮವರು ಅಂತ ಬೇಕಲ್ಲ, ಸಮಾಜದ ಪ್ರಜ್ಞೆ ಬೇಕಲ್ಲ. ಆ ಪ್ರಜ್ಞೆಯೇ ಉನ್ನತವಾಗಬೇಕಾಗಿದೆ. ಬಸವಣ್ಣನವರು ಹಾಕಿಕೊಟ್ಟಂತ ದಾರಿ ಏನು? ಅಸ್ಪೃಶ್ಯರ ಉದ್ಧಾರ. ಆ ಉದ್ಧಾರಕ್ಕಾಗಿ ನಾವು ಕೂಡ ಬಸವಣ್ಣನವರ ದಾರಿಯಲ್ಲಿ ಹೋಗಬೇಕಾದ್ರೆ ಇಂಥ ಅಸ್ಪೃಶ್ಯರನ್ನು ನಾವು ಒಳ್ಳೆಯ ದಾರಿಗೆ ತೇರಬೇಕು. ನಮ್ಮಲ್ಲಿ ಅಸ್ಪೃಶ್ಯರು ಎಂಬ ಒಂದು ಏನು ಸಂಕುಚಿತ ಮನೋಭಾವನೆ ಇದೆಯೋ ಅದು ಕಾನೂನಿನ ಯಾವ ಮಟ್ಟಕ್ಕೆ ಹೋಗಿದೆ ಆ ಮಟ್ಟಕ್ಕೆ ಕೂಡ ನಾವು ತೆಗೆದುಕೊಂಡು ಹೋಗುವಂತ ಜವಾಬ್ದಾರಿ ಇಂದಿನ ನಿಮ್ಮ ಮೇಲಿದೆ ಅಂತ ಹೇಳ್ತಾ, ಈ ಅದಲ್ಲದೆ ಕೇವಲ ಅಸ್ಪೃಶ್ಯರೇ ಅಲ್ಲದೆ ನಾವು ಭಾಷೆಯನ್ನು ಕೂಡ ನಾವು ನೋಡ್ತಾ ಇದ್ದೇವೆ. 12ನೇ ಶತಮಾನದಲ್ಲಿ ಭಾಷೆಯನ್ನು ಕೂಡ ಬಸವಣ್ಣನವರಿಗೆ ಎಷ್ಟು ಕಷ್ಟ ಆಯಿತು. ಅಂದಿನ ಸಮಾಜ, ಸನಾತನ ಸಮಾಜ, ಪಾಂಡಿತ್ಯ ಪಡೆದಂತ ಸಮಾಜ, ಬ್ರಾಹ್ಮಣಿ ಸಮಾಜ, ಒಂದು ಮಠಾಧೀಶರು ಕೂಡ ಅನೇಕ ಮಠಾಧೀಶರಿದ್ರು 12ನೇ ಶತಮಾನದಲ್ಲಿ ಕೂಡ. ಅಂತ ಮಠಾಧೀಶರು ಕೂಡ ಸನಾತನವಾದಿಗಳ ಹಾಗೆ ಕಾಶಿಗೆ ಹೋಗಿ, ಉಜ್ಜಯಿನಿಗೆ ಹೋಗಿ ತನ್ನ ವಿದ್ಯಾಭ್ಯಾಸ ಮಾಡಿ ಸಂಸ್ಕೃತದಲ್ಲಿ ಕಲಿತುಕೊಂಡು ಬರ್ತಾ ಇದ್ರು. ಬಂದು ಆ ಸಂಸ್ಕೃತದ ಶ್ಲೋಕಗಳನ್ನೇ ಹೇಳ್ತಾ ಇದ್ದರು. ಅವು ಯಾವ ಸಾಮಾನ್ಯ ವ್ಯಕ್ತಿಗೆ ತಿಳಿಯುವಂತ ಇವು ಸಂಸ್ಕೃತ ಜನಸಾಮಾನ್ಯಕ್ಕೆ ಅರ್ಥ ಆಗ್ತಾ ಇದೆ. ಅದು ಯಾವ ಭಾಷೆ? ಒಂದು ಅರಮನೆಯ ಭಾಷೆಯಾಗಿದೆ, ಪಾಂಡಿತ್ಯ ಪಡೆದಂತ ಭಾಷೆ, ಉನ್ನತ ವ್ಯಕ್ತಿಗಳ ಭಾಷೆಯಾಗಿದೆ, ಸಂತರ ಭಾಷೆಯಾಗಿತ್ತು, ಜ್ಞಾನಿಗಳ ಭಾಷೆಯಾಗಿತ್ತು. ಹೊರತು ಈ ಗಿರಿಜನಕ್ಕೆ, ಅಸ್ಪೃಶ್ಯರಿಗೆ, ಕೆಳವರ್ಗಕ್ಕೆ ತಿಳಿಯುವಂತಹ ಭಾಷೆ ಆಗಿತ್ತ. ಆಗ ಬಸವಣ್ಣನವರು ವಿಚಾರ ಮಾಡ್ತಾ ಇದ್ದಾರೆ, ಇಂಥ ಸಮಾಜವನ್ನು ಉದ್ಧಾರ ಮಾಡಬೇಕಾದ್ರೆ ಈ ಭಾಷೆ ತರಬೇಕಲ್ಲ. ಆದುದಕ್ಕಾಗಿ ಇವು ಬಸವಣ್ಣನವರು ಏನ್ ಮಾಡ್ತಾ ಇದ್ದಾರೆ, ಕನ್ನಡದಲ್ಲಿ ಯಾಕೆ ಇದರ ಚರ್ಚೆ ಕೂಡ ಬಹಳಷ್ಟು ಆಗಿದೆ. ಕನ್ನಡದಲ್ಲೇ ಬಸವಣ್ಣನವರು ಏಕೆ ಇದು ಮಾಡಿದ್ರು? ಸಂಸ್ಕೃತ ಮಾಡಬೇಕಾಗಿತ್ತಲ್ಲ, ಬೇರೆ ಭಾಷೆಗಳಲ್ಲಿ ಮಾಡಬೇಕಾಗಿತ್ತಲ್ಲ ಅಂದಾಗ ಬಸವಣ್ಣನವರು ಕನ್ನಡವೇ ಯಾಕೆ ಆರಿಸ್ಕೊಂಡ್ರು ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ತಿಳಿಯುವ ಹಾಗೆ ಈ ಮಾತೃಭಾಷೆ ಕೊಡ್ತಾರೆ. ಏನಾದ್ರೂ ಅರ್ಥ ಆಗ್ಬೇಕಾದ್ರೆ ಮಾತೃಭಾಷೆಯಲ್ಲಿಯೇ ಸಂಪೂರ್ಣ ಅರ್ಥ ಆಗ್ತಾ ಇದೆ. ಆದುದರಿಂದ ಬಸವಣ್ಣನವರು ಕನ್ನಡದಲ್ಲಿ ವಚನಗಳನ್ನು ಬರೆದು ಕನ್ನಡವನ್ನೇ ಶ್ರೇಷ್ಠವಾಗಿ ಮಾಡಿದ್ದಾರೆ. ಏಕೆ? ಆ ತಿಳಿಯುವಂತಹ ಭಾಷೆ ಆಗಿದೆ.
ಅನೇಕ ಮಠಾಧೀಶರು ಕಾಶಿಗೆ ಹೋಗ್ತಾ ಇದ್ರು. ಕಾಶಿಗೆ ಹೋಗಿ ವಿದ್ಯೆಗಳನ್ನು ಕಲಿತು ಮತ್ತೆ ಬಂದು ಅವರು ಈ ಅರಮನೆಗಳಲ್ಲಿ ಮಠಗಳಲ್ಲಿ ದೀಕ್ಷೆ ಕೊಡುವಾಗ, ಮದುವೆ ಸಂದರ್ಭದಲ್ಲಿ, ಯಜ್ಞ ಯಾಗಾದಿಗಳಲ್ಲಿ ಕೇವಲ ಸಂಸ್ಕೃತವು ಈ ಒಂದು ಮಂತ್ರ ಘೋಷಣೆಗಳನ್ನು ಮಾಡ್ತಾರೆ. ಅವು ಯಾರಿಗೆ ಅರ್ಥ? ಆದುದರಿಂದ ಭಾಷೆ ಕೂಡ ಒಂದು ಮಹತ್ವದ ಒಂದು ನಿರ್ಣಯ ಅಂದಿನ ಕಾಲದಲ್ಲಿ ತೆಗೆದುಕೊಳ್ಳಬೇಕಾಗಿತ್ತು ಬಸವಣ್ಣನವರು. ಆ ನಿಟ್ಟಿನಲ್ಲಿ ಕನ್ನಡವನ್ನೇ ಆರಿಸಿಕೊಂಡು ಕನ್ನಡ ಭಾಷೆಯಲ್ಲಿಯೇ ಅವರು ಪ್ರತಿಯೊಂದು ಜನ ಸಮೂಹಕ್ಕೆ, ಕೆಲ ವರ್ಗದ ವ್ಯಕ್ತಿಗಳಿಗೂ ತಿಳಿಸಿಕೊಟ್ಟರು. ಈ ಇಂತಹ ಒಂದು ಕೆಲಸ ಅವರಿಗೆ ಎಷ್ಟು ಕಷ್ಟ ಆಗಿರಬೇಕು. ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ತಂದು ಅನುಭವ ಮಂಟಪದಲ್ಲಿಟ್ಟು ಅವನಿಗೆ ಈ ಉಚ್ಚವಾಗಿರುವಂತಹ ಭಾಷೆ ಕೂಡ ಒಂದು ಸರಳ ರೂಪದಲ್ಲಿ ಮಾಡಿಕೊಟ್ಟು. ಒಬ್ಬ ಕವಿ ಹಾಡ್ತಾ ಇದ್ದಾನೆ, ಸಾಧು ಸಾಧನೆ ಬಸವ ಓದು ಕಲಿಯಿತು ಜನವು, ಹೋದಲ್ಲಿ ಹೊಸ ಮಾತು ಕೇಳಿದವು, ಮೇದಿಗೆ ಬಂತು ಹೊಸ ಬೆಳಕು, ಓದಿದನು ಬಸವಯ್ಯ ವೇದದೊಳಗಿನ ಹುಸಿಯ. ಹುಸಿ ಅಂದ್ರೆ ಸತ್ಯ. ಓದಿದನು ಬಸವಯ್ಯ ವೇದದೊಳಗಿನ ಹುಸಿಯ, ಭೇದವನೇ ಬಿಚ್ಚಿಟ್ಟ ಜನಪದ. ದೇದುಂಡ ಜೀವಿ ಬಸವಣ್ಣ, ವೇದಗಳಲ್ಲಿ ಏನಿದೆ ಅಂತ, ಹುಸಿ ಏನಿದೆ, ಸತ್ಯ ಏನಿದೆ ಅಂತ ಜನಪದಕ್ಕೆ ಬಸವಣ್ಣ ತೋರಿಸಿಕೊಟ್ಟ. ಜನಪದ ಕವಿಗಳ ಹಾಡ್ತಾ ಇದ್ದಾರೆ, ಸಾಧು ಸಾಧನೆ ಬಸವ ಓದು ಕಲಿಯಿತು ಜನವು. ಎಲ್ಲ ಜನರಿಗೆ ಓದ್ಲಕತ್ತ ಬರಲಕತ್ತ ಬಸವಣ್ಣ ಅಂದ್ರೆ ವೇದದೊಳಗಿನ ಹುಸಿಯ, ವೇದದೊಳಗೆ ಏನು ಸತ್ಯ ಇದೆ ಅಂತ ಬಸವಣ್ಣನವರು ತಿಳಿಸ್ಕೊಟ್ಟು ಜನಕ್ಕೆ ಪ್ರಜ್ಞಾವಂತವರನ್ನಾಗಿ ಮಾಡಿ. ಅಂತಹ ಒಂದು ಏನಾದರೂ ಪ್ರಜ್ಞೆ ಇಂದು ನಮ್ಮ ಬಸವಣ್ಣನವರು ಕೊಡದೇ ಇದ್ರೆ ನಮ್ಮ ಸಮುದಾಯ ಏನಾಗ್ತಾ ಇದೆ. ಇಂತಹ ಪ್ರಯತ್ನಗಳನ್ನು ನಾವು ನಮ್ಮನ್ನು ನಾವೇ ಹಾಕಿಕೊಳ್ಬೇಕಾಗಿದೆ. ಒಂದು ಈ ಸಂಸ್ಕೃತ ಅಂದಿನ ಕಾಲದಲ್ಲಿ ಆಣೆಕಟ್ಟಿದ್ದಾಗ, ಸಂಸ್ಕೃತ ಆಣೆಕಟ್ಟಿದ್ದಾಗ ಸ್ಪಷ್ಟವಾದ ಉಚ್ಚಾರಣೆಗಳಾಗ್ತಾ ಇವೆ, ಸ್ಪಷ್ಟಗಳ ಮಂತ್ರಗಳಿಗೆ ಆಗ್ತಾ ಇವೆ. ಅಂದ್ರೆ ಆಣೆಕಟ್ಟಿನಲ್ಲಿ ನೀರು ತುಂಬಿ ತುಳುತ್ತಾ ಇದೆ. ತುಂಬಿ ತುಳಿತಿದ್ದಾಗ ನಾವು ಆಣೆಕಟ್ಟನ್ನು ನೋಡಿದಾಗ ನೀರು ತುಂಬಿ ತುಳುತ್ತಾ ಇದೆ, ಸುಂದರವಾಗಿ ಕಾಣ್ತಾ ಇದೆ. ಅದೇ ರೀತಿ ಬಸವ ಈ ವಚನ, ಈ ಸಂಸ್ಕೃತ ಏನು ಮಂತ್ರಗಳನ್ನು ಓದುವಾಗ ನಮಗೆ ಸುಂದರವಾಗಿ ಕಾಣ್ತದೆ. ಆದ್ರೆ ಅದರ ಫಲ ಏನು? ಆಣೆಕಟ್ಟು ತುಂಬಿದ್ದಾಗ ಸರಿಯಾಗಿ ಕಾಣ್ತದೆ. ಅದರ ಫಲ ಆ ಆಣೆಕಟ್ಟಿನಲ್ಲಿ ನೀರನ್ನು ಹರಿದು ಹೊಲಗದ್ದೆಗಳಿಗೆ ಹೋಗಿ ಬೆಳೆಯನ್ನು ಬೆಳೆದಾಗ ಏನಾಗ್ತಾ ಇದೆ? ಏನಾದರೂ ಫಲ ಬರ್ತಾ ಇದೆ. ಹೊಲಗದ್ದೆಗೆ ಹೋಗಿ ಫಲನ್ನು ಬೆಳೆದಾಗ ಧಾನ್ಯಗಳು ಬರ್ತಾ ಇದೆ. ಆ ಧಾನ್ಯ ನಮ್ಮ ಜೀವನ ಹಸನಾಗಿ ಮಾಡ್ತಾ ಇದೆ. ಆದ್ರೆ ಸಂಸ್ಕೃತ ನೋಡುವುದಕ್ಕಾಗಿ ಚಂದ, ಆದ್ರೆ ಯಾರಿಗೂ ಅರ್ಥ ಆಗುತ್ತೆ. ಆದುದರಿಂದ ಈ ಆಣೆಕಟ್ಟಿನ ಹಾಗೆ ಯಾವ ರೀತಿ ಕಾರ್ಯಗಳನ್ನು ಮಾಡಿ ಈ ಹೊಲಗದ್ದೆಗಳಿಗೆ ಯಾವ ರೀತಿ ಬೆಳೆಸಬೇಕು, ಅದೇ ರೀತಿ ಬಸವಣ್ಣನವರು ಸಂಸ್ಕೃತ ಮಾಡದೆ ಪಾಂಡಿತ್ಯ, ಬಸವಣ್ಣನವರ ಪಾಂಡಿತ್ಯ ಅಂದ್ರೆ ಈ ಯಾವ ವೇದ ಉಪನಿಷತ್ತುಗಳನ್ನು ಓದದೇ ಇರುವಂತಹ ವ್ಯಕ್ತಿ ಯಾರಾದ್ರೂ ಬಸವಣ್ಣನವರು. ಎಲ್ಲರೂ ಒಂದು ಜ್ಞಾನವನ್ನು ಪಡೆದುಕೊಂಡವರು. ಆದ್ರೆ ಮತ್ತೆ ತಿರುಗಿ ಎಲ್ಲಿಗೆ ಬಂದರು? ಜನಪದಕ್ಕೆ ಬಂದರು. ಜನರು ಆಡುವಂತಹ ಭಾಷೆಯಲ್ಲಿ ಜನರಿಗೆ ತಿಳಿಸಿಕೊಟ್ಟರು. ಆದುದರಿಂದ ಇಂದು ನಾವು ಮದುವೆಗಳಲ್ಲಿ, ದೀಕ್ಷಾ ಕೊಡುವಂತಹ ಸಂದರ್ಭದಲ್ಲಿ ಮತ್ತು ಅನೇಕ ಕಾರ್ಯಕ್ರಮಗಳಲ್ಲಿ, ಹವನ ಕಾರ್ಯಕ್ರಮಗಳನ್ನು ಹೋದಾಗ ನಮ್ಮ ಈ ಲಿಂಗಾಯತ ಗುರುಗಳೇನಿದ್ರು ಆ ಗುರುಗಳು ಏನ್ ಮಾಡಬೇಕಾಗಿದೆ? ಈ ಕನ್ನಡದಲ್ಲಿಯೇ ಒಂದು ದೀಕ್ಷಾ ಸಂಸ್ಕಾರ ಮದುವೆ ಸಮಾರಂಭಗಳಲ್ಲಿ ಮಾಡಿಕೊಳ್ಳಬೇಕಾಗಿದೆ. ಇನ್ನು ಆ ಹಂತ ಪ್ರಗತಿ ಹಂತದಲ್ಲಿದೆ. ಮುಂದೆ ಬರುತ್ತಾ ಅದು ಒಂದು ಶ್ರೇಷ್ಠ ಮಟ್ಟಕ್ಕೆ ಹೋಗಬೇಕಾಗಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಲಿಂಗಾಯತ ಧರ್ಮದಲ್ಲಿ ನಾವು ಪೂರ್ಣ ಹವನಗಳನ್ನು ನೋಡ್ತಾ ಇದ್ದೇವೆ. ಅನೇಕ ನಮ್ಮ ಧರ್ಮಗುರುಗಳು, ಲಿಂಗಾಯತ ಧರ್ಮಗುರುಗಳ ಒಂದು ಕಠೋರ ಮಾತುಗಳನ್ನು ಆಡದೇ ಇರುವಂತಹ ವ್ಯವಸ್ಥೆ ಇದೆ ಏನು ಅಂತ ನನಗಂತ. ಅಂದ್ರೆ ಯಾವ ವ್ಯಕ್ತಿಯ ಮನೆಯಲ್ಲಿ ಗೃಹ ಪ್ರವೇಶ ಇರ್ತಾರೆ,
ಲಿಂಗಾಯತ ಧರ್ಮದ ವ್ಯಕ್ತಿಗಳ ಗೃಹ ಪ್ರವೇಶ ಇರ್ತಾರೆ. ಆ ಗೃಹ ಪ್ರವೇಶದಲ್ಲಿ ನಮ್ಮ ಲಿಂಗಾಯತ ಧರ್ಮದ ನಿಷ್ಠಾವಂತ ಲಿಂಗಾಯತ ಧರ್ಮದ ಗುರುವನ್ನೇ ಕರೆಸಿ ಅವರೆದ್ರೆ ನಾವು ಹೋಮ ಹವನಗಳ ಮಾಡ್ತಾ ಇದ್ದೇವೆ, ಯಜ್ಞ ಮಾಡ್ತಾ ಇದ್ದೇವೆ ಅಂದ್ರೆ ಯಾವ ಮಟ್ಟಕ್ಕೆ ನಾವು ಇದ್ದೇವೆ ಅಂತ ನಾವು ನಮ್ಮನ್ನು ನಾವೇ ಪ್ರಶ್ನೆ ಮಾಡ್ಕೊಳ್ಬೇಕಾಗಿ ಲಿಂಗಾಯತ ಗುರುಗಳನ್ನು ಕರೀತಾ ಇದ್ದೇವೆ. ಗೃಹ ಪ್ರವೇಶಕ್ಕೆ ಇಲ್ಲಿ ಹೋಮ ಹವನಗಳ ಯಜ್ಞಗಳನ್ನು ಮಾಡ್ತಾ ಇದ್ದೇವೆ. ಯಾವ ಮಟ್ಟಕ್ಕೆ ನಾವು ನಮ್ಮ ಆ ಗುರುವಿಗೆ ಎಷ್ಟು ತಕ್ಲೀಫ್ ಆಗ್ಲಿಕ್ಕಿಲ್ಲ, ಆ ಗುರುವಿನ ಹೃದಯ ಎಷ್ಟು ನೊಂದಲಕ್ಕಿಲ್ಲ ಅಂತ ಗುರುಗಳನ್ನ ಕರೆಯಬಾರದು. ಆದ್ರೂ ಕೂಡ ಇಲ್ಲಿ ನಾವು ವಿಚಾರ ಮಾಡ್ಬೇಕಾಗಿದೆ, ಏನು ಗುರುವಿನ ತಪ್ಪು ನಮ್ಮ ತಪ್ಪು ಬೇಕಲ್ಲ. ಲಿಂಗಾಯತ ಧರ್ಮದ ಗುರುಗಳನ್ನು ನಾವು ವಿಶ್ಲೇಷಣೆ ಕೈಗೊಳ್ಬೇಕು. ಲಿಂಗಾಯತ ಧರ್ಮದ ಗುರು ನನ್ನ ಎದುರೇ ನಡೀತಾ ಇದೆ ಅಂದ್ರೆ ಯಾಕೆ ಅವರು ಧ್ವನಿ ಎತ್ತುವುದಿಲ್ಲ? ಅವರನ್ನು ಅನೇಕ ಲಿಂಗಾಯತ ಇಂಥ ಮಾತುಗಳನ್ನು ಆಡುವಾಗ ಅವರ ಮನಸ್ಸನ್ನು ಯಾಕೆ ನೋಯಿಸ್ಬೇಕು ಅಂತ ಅಂಬಾಲಿ ಎಂಬ ಒಂದು ಮಾತನ್ನು ಧರ್ಮಗುರುಗಳೇ ಅಂತ ಇದ್ದಾರೆ. ನಮ್ಮ ಅನುಯಾಯಿಗಳು ಅವರ ಮನಸ್ಸನ್ನು ಏಕೆ ನೋಯಿಸಬೇಕು ಅಂದ್ರೆ ನೋಯಿಸದೆ ಇರದೆ ಧರ್ಮಕ್ಕೆ ನಮ್ಮ ಲಿಂಗಾಯತ ಧರ್ಮದ ಒಂದು ಹತ್ಯೆ ಮಾಡ್ತಾ ಇದ್ರಲ್ಲ, ನಮ್ಮ ಲಿಂಗಾಯತ ಧರ್ಮಕ್ಕೆ ಕೊಲೆ ಮಾಡ್ತಾ ಇದ್ರಲ್ಲ. ಧರ್ಮದ ಒಬ್ಬ ಲಿಂಗಾಯತ ಧರ್ಮದ ಗುರುವಿನ ಹತ್ತಿರ ಧರ್ಮದ ಕೊಲೆ ಆಗ್ತಾ ಇದೆ. ಅಲ್ಲಿ ಹೋಮ ನಡೀತಾ ಇದೆ, ಅವರನ್ನು ಕರೆಸ್ತಾ ಇದೆ. ನೀವು ಹೋಮ ಮಾಡ್ಕೊಳ್ಳಿ ಅಂತ ವ್ಯಕ್ತಿಗಳನ್ನೇ ಕರೆಸಿ, ಆದ್ರೆ ಆ ಗುರುವಿನ ಕರೆಸಿ ಅಂತ ಹೋಮಗಳನ್ನು ಮಾಡಿ. ಆದುದರಿಂದ ಇಲ್ಲಿ ನಮ್ಮ ಗುರುಗಳು ಖಂಡಿತವಾಗಿ ನಿರ್ದಾಕ್ಷಿಣ್ಯವಾಗಿ ಹೇಳಬೇಕಾಗಿದೆ. ಯಾವ ರೀತಿ ತನ್ನ ತಾಯಿ ಮಗುವಿಗೆ ಹಾಲು ಕೊಡ್ತಾ ಇದ್ದಾಳೆ, ಆ ಹಾಲು ಕೊಡಿಸುವಾಗ ಹಾಲು ಕುಡಿತಾ ಇದೆ ಮಗು, ಅಂತ ಮಗು ಮಣ್ಣನ್ನು ತಿಂತಾ ಇದ್ರೆ ಪಕ್ಕದಲ್ಲೇ ಹೋಗಿ ಮಣ್ಣನ್ನು ತಿಂತಾ ಇದ್ದಾರೆ. ತಾಯಿ ಏನ್ ಮಾಡ್ತಾ ಇದ್ದಾಳೆ, ಅದಕ್ಕೆ ಹೊಡಿತಾ ಇದ್ದಾಳೆ, ಆ ಮಗುವನ್ನು ಬಡಿತಾ ಇದ್ದಾಳೆ. ಆ ಕೆಲಸ ಈ ಗುರುಗಳ ಏಕೆ ಮಾಡಬಾರದು? ನಮ್ಮನ್ನು ನಾವು ಆ ಕೆಲಸ ಗುರುಗಳ ಏಕೆ ಮಾಡಬಾರದು? ನಮ್ಮ ಅನುಯಾಯಿಗಳು ಏಕೆ ಕಠೋರವಾಗಿ ಶಿಕ್ಷೆಗಳನ್ನು ಕೂಡ ಈ ಲಿಂಗಾಯತ ಧರ್ಮದ ಈ ಗುರುಗಳು ಮಾಡಬೇಕಾಗಿದ್ದಂತ ಒಂದು ವಿಚಾರಾತ್ಮಕ ಒಂದು ಸಮಸ್ಯೆಯನ್ನು ತಮ್ಮ ಮುಂದೆ ಇರ್ತಾರೆ. ಅಂದ್ರೆ ಅವರು ಹೇಳಬೇಕಾಗಿದೆ, ಹೇಳಿದಾಗ ಮಾತ್ರ ತಮ್ಮನ್ನ ಕೇಳ್ತಾ ಇದ್ದಾರೆ. ಅವರನ್ನು ಮನಸ್ಸು ಯಾಕೆ ನೋಯಿಸ್ಬೇಕಂದಾಗ ಇಲ್ಲಿ ಸಡಿಲವಾಗ್ತಾ ಇದೆ. ಅದೇ ಖಂಡಿತವಾಗಿ ನೀನು ಹೋಮ ಹವನ ಮಾಡದೇ ಇದ್ರೆ ನಾನು ಬರ್ತಾ ಇದ್ದೇನೆ, ಕಂಡೀಷನ್ ಆಗಿ ಹೇಳ್ಬೇಕು. ಏನ್ ಮಾಡ್ಕೋತೆ ಅಂದ್ರೆ ಮಾಡ್ಕೋ ಅಂದ್ರೆ ಇಲ್ಲಿ ಜನ ಕೆಲವು ವ್ಯಕ್ತಿಗಳು ತಯಾರಾಗ್ತಾ ಇದ್ದಾರೆ. ಏನು ಹೋಮ ಹವನ ಮಾಡದೇ ನನ್ನ ಗೃಹ ಪ್ರವೇಶ ಮಾಡ್ಬೇಕಂತ ಒಂದು ಒಕ್ಕೂಟ ತಯಾರಾಗ್ತದೆ. 4 ಜನರಿಗೆ 8 ಜನರಿಗೆ ಅವರು ತಯಾರಾಗ್ತಾರೆ. ಅವರನ್ನು ನೋಡಿ ಮತ್ತೊಬ್ಬ ವ್ಯಕ್ತಿ ಅಂತ ತಯಾರಾಗ್ತಾರೆ. ಈಗ ಲಿಂಗಾಯತ ಧರ್ಮದ ಗುರುಗಳು ಏನಾಗ್ತಾ ಇದ್ರೆ ಅವರ ಮನಸ್ಸು ಏಕೆ ನೋಯಿಸಬೇಕಂದಾಗ ಎಲ್ಲರೂ ಸಡಿಲವಾಗಿ ಎಲ್ಲರೂ ಅದೇ ರೀತಿ ಆಗ್ತದೆ. ಇಂಥ ವಿಚಾರಾತ್ಮಕ ಒಂದು ವಿಶ್ಲೇಷಣೆ ಇದೆಯೋ ಆ ವಿಶ್ಲೇಷಣೆಯ ಮಾತುಗಳನ್ನು ಧರ್ಮ ಗುರುವಿನ ಹತ್ತಿರ ನಾವು ಹಂಚಿಕೊಳ್ಬೇಕಾಗಿದೆ. ಧರ್ಮ ಗುರುಗಳೇ ಇದು ಅಲ್ಲ, ಇದು ನಂದು ಖರೆ ಅಂತ ಆ ಧರ್ಮ ಗುರುಗಳಿಗೆ ಬಲ ಬರ್ತಾ ಇದೆ. ನನ್ನ ಭಕ್ತನೇ ಏನಂತ ಇದ್ದಾನೆ, ನೀವು ಯಜ್ಞ ಯಾಗಾದಿಗಳಿಗೆ ಎಲ್ಲಾದ್ರೂ ನಡೀತಾ ಇದ್ರೆ ನೀವು ಬರಬಾರ್ದು ಅಂದಾಗ ಅವನಲ್ಲಿ ಬಲ ಬರ್ತಾ ಇದೆ. ಅದೇ ನಮ್ಮ ಶಿಷ್ಯನೇ ಹೇಳಿದ್ದಾನೆ, ನನ್ನ ಅನುಯಾಯಿ ಹೇಳಿದ್ದಾನೆ, ಇದು ಖರೆ ಅಲ್ಲ. ಸಡಿಲ ಹೋಗಿ ಅಲ್ಲಿ ಜಟಿಲ ಆಗ್ತಾ ಇದೆ, ಒಂದು ಹೋಗಿ 4 ಆಗ್ತಾ ಇದೆ. ಇದು ಕ್ರಿಶ್ಚಿಯನ್ ಧರ್ಮ. ಯೇಸು ಕ್ರಿಸ್ತ ಸತ್ತಾಗ ಕೇವಲ 4 ಜನರಿದ್ರು. ಯೇಸು ಕ್ರಿಸ್ತ ಸತ್ತಾಗ ಕೇವಲ 4 ಜನರು ಇಡೀ ಜಗತ್ತನ್ನೇ ಆಳ್ತಾ ಇದ್ದಾರೆ. ಇವತ್ತು ನೋಡಿ, ಕ್ರಿಶ್ಚಿಯನ್ ಧರ್ಮ ಇಡೀ ಜಗತ್ತನ್ನೇ ಆಳ್ತಾ ಇದೆ. ಕೇವಲ 4 ಜನರು ಇದ್ರು ಅವರ ಅನುಯಾಯಿಗಳು. ನಮ್ಮಲ್ಲಿ ಎಷ್ಟಿದ್ರು? ಬಸವಣ್ಣನವರಿಗೆ 1,96,770 ಅಮರಗಣಗಳು. 4 ಕಡಿ ಈ ಸಂಖ್ಯೆ ಕಡಿ. ಆದ್ರೆ ನಾವು ಯಾವ ಮಟ್ಟಕ್ಕೆ ಹೋಗ್ತೇವೆ ಅಂದ್ರೆ ನಾವು ಸಡಿಲವಾಗಿರುವುದನ್ನು ಇಲ್ಲಿ ಕಠೋರವಾದ ಸನ್ನಿವೇಶಗಳನ್ನು ಬರ್ತಾ ಇದೆ. ಕಠೋರವಾದ ಸನ್ನಿವೇಶಗಳನ್ನು ಬಂದಾಗ ಕಠೋರವಾಗಿ ಪಾಲಿಸಬೇಕಾಗಿದೆ. ಆದುದರಿಂದ ಈ ಒಂದು ವಿಚಾರ ಇದೆಯೋ ಆ ವಿಚಾರ ಕೂಡ ನಮ್ಮ ಅನೇಕ ಗುರು ಹಿರಿಯರ ಹತ್ತಿರ ಮಾತಾಡಬೇಕು.
ಮಾತಾಡಿಕೊಂಡಾಗ ಅವರಿಗೂ ಮನಸ್ಸಿಗೂ ಕೂಡ ಸಂಬಂಧ ಈ ಒಂದು ಫಲ ಬರ್ತಾ ಇದೆ ಎಂಬ ಒಂದು ಮಾತನ್ನು ನಮ್ಮ ಎದುರಿಗೆ ಹೇಳ್ತಾ ಇದೆ. ದೀಕ್ಷಾ ಸಂಸ್ಕಾರಗಳಲ್ಲಾಗಲಿ ಹೋಮ ಹವನಗಳಲ್ಲಾಗಲಿ ಯಾವುದೇ ರೀತಿಯಿಂದ ಆದರೂ ಕೂಡ ಅಲ್ಲಿ ನಾವು ಇದು ಮಾಡ್ಬೇಕಂತ ಹೇಳ್ತಾ, ಈಗ ನಾವು ಈ ಲಿಂಗಾಯತ ಧರ್ಮ ಹಿಂದೂ ಧರ್ಮ ಈ ಕೊಂಡಿ ಆಗಿರುವುದನ್ನು ನಾವು ಕಾಣ್ತೇವೆ. ಈ ಕಳಿಸಲಾಗದ ಕೊಂಡಿಯ ಇಲ್ಲಿ ಅನೇಕ ವಿಚಾರಗಳನ್ನು ನಾವು ಸಂಬಂಧಗಳನ್ನು ಕಳಿಸಿ ನೋಡಿದಾಗ ಯಾವ ರೀತಿ ನಾವು ಈ ಹಿಂದೂ ಧರ್ಮಕ್ಕೂ ಮತ್ತು ಲಿಂಗಾಯತ ಧರ್ಮಕ್ಕೂ ತುಲನೆ ಯಾವ ರೀತಿ ಮಾಡಬೇಕು. ನಾವು ಹಿಂದೂ ಧರ್ಮವನ್ನು ಬಿಟ್ಟಿದ್ದೆ ಆದರೆ ಲಿಂಗಾಯತ ಧರ್ಮವೇ ಎತ್ಕೊಳ್ಳಕ್ಕೆ ಬರ್ತಾ ಇದೆಯಾ? ವಿಚಾರದ ಸರಪಳಿ ನಮ್ಮನ್ನು ಬರಬೇಕಾಗಿದೆ. ಆದುದರಿಂದ ನಾವು ವಿಚಾರ ಪ್ರಜ್ಞರಾಗಿ ನಾವೇನ್ ಮಾಡಬೇಕಾಗಿದೆ, ಬಸವಣ್ಣನವರು ಕೂಡ 12ನೇ ಶತಮಾನದಲ್ಲಿ ಶರಣ ಧರ್ಮ ಕಟ್ಟಿ ಲಿಂಗ ಅನುಭವ ಮಂಟಪವನ್ನು ನಿರ್ಮಾಣ ಮಾಡಿದಂತ ವ್ಯಕ್ತಿಗಳು ಕೂಡ ಅಂದಿನ ಸಮಾಜದಲ್ಲಿ ಸನಾತನ ಧರ್ಮ ಇತ್ತು, ಬ್ರಾಹ್ಮಣಿ ಪುರೋಹಿತರ ಶಾಹಿ ಧರ್ಮ ಇತ್ತು. ಅದರ ಸರಿ ಬಸವಣ್ಣನವರು ಕೂಡ ಎರಡು ನಡ್ಸ್ಕೊಂಡು ಹೋಗ್ತಾ ಇದ್ರು. ಅನೇಕ ವ್ಯಕ್ತಿಗಳು ವಿರೋಧ ವ್ಯಕ್ತಪಡಿಸಿದ್ರು ಕೂಡ ಅವರಿಗೆ ಸಮಾಧಾನ ಹೇಳುವುದಕ್ಕಾಗಿ ಹಿಂದೂ ಧರ್ಮಕ್ಕೆ ಸಮಾಧಾನ ಅಂತ ಹೇಳ್ತಾ ಇದ್ರು. ಈ ವಿಚಾರದಿಂದ ಹೀಗಾಗ್ತಾ ಇದೆ ಹೇಗಾಗ್ತಾ ಇದೆ ಅಂದಾಗ ಈ ಹಿಂದೂ ಧರ್ಮದ ಕೊಂಡಿಯ ಸರಪಳಿ ಏನಿದೆಯೋ ಆ ಕೊಂಡಿಯ ಸರಪಳಿ ತೆಗೆದುಕೊಂಡು ಹೋಗ್ಬೇಕಂತ ನಮ್ಗೆ ಅನಿಸ್ತಾ ಇದೆ. ತೆಗೆದುಕೊಂಡು ಹೋದಾಗ ನಾವು ಕೂಡ ಲಿಂಗಾಯತ ಧರ್ಮದಾಗಿರೋದು, ಯಾಕೆಂದ್ರೆ ಇಡೀ ಭಾರತವನ್ನೇ ಒಂದು ಜನಸಂಖ್ಯೆಯಿಂದ ಒಂದು ಭೂಭಾಗದ ವ್ಯಕ್ತಿಯಿಂದ ನಮ್ಮ ಲಿಂಗಾಯತ ಧರ್ಮದ ಭೂಭಾಗ ಎಷ್ಟು, ಜನಸಂಖ್ಯೆ ಎಷ್ಟು, ನಾವು ಈ ಹಿಂದೂ ಧರ್ಮದ ಜೊತೆ ಯಾವ ರೀತಿ ಸರಪಳಿ ಬೆಳೆಸ್ಕೊಂಡು ಹೋಗ್ಬೇಕಂತ ನಾವು ಈ ಧರ್ಮಗುರುಗಳ ಜೊತೆ ಕೇಳಿ ಈ ಎರಡು ಕೊಂಡಿಗಳು ಯಾವ ರೀತಿ ಮುಂದೆ ಹೋಗಬೇಕು, ಈ ಪ್ರಶ್ನೆ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ನೀವು ಧರ್ಮ ಗುರುಗಳಂತ ಇರಬೇಕಾಗಿದೆ. ಅಂದ್ರೆ ಯಾವ ರೀತಿ ಈ ಕೊಂಡಿ ನಾವು ಬೆಳೆಸ್ಕೊಂಡು ನಾವು ಹೋಗಬೇಕಾಗಿದೆ, ಹಿಂದೂ ಧರ್ಮದ ಜೊತೆ ನಾವು ಯಾವ ರೀತಿ ಇರಬೇಕು ಅಂತ ಒಂದು ವಿಶ್ಲೇಷಣೆ ಮಾತು ಆಗಾಗ ಕೇಳಿ ಬರಬೇಕು. ನನಗನ್ನಿಸ್ತಾ ಇದೆ ಅಂದ್ರೆ ಹಿಂದೂ ಧರ್ಮಕ್ಕೂ ಲಿಂಗಾಯತ ಧರ್ಮಕ್ಕೂ ಕೊಂಡಿ ಯಾವ ರೀತಿ ಬೆಸೆಯಬೇಕು, ಕೊಂಡಿ ಬೆಸೆದು ನಮ್ಮ ಲಿಂಗಾಯತ ಧರ್ಮ ಉನ್ನತವಾಗಿ ಯಾವ ರೀತಿ ಬೆಳೆಸಬೇಕು. ಈ ಧರ್ಮಗುರುಗಳ ಕರ್ತವ್ಯವಾಗಿದೆ. ಧರ್ಮಗುರುಗಳ ಕರ್ತವ್ಯ ಇಂದಿನ ಸಮಾಜಕ್ಕಾಗಿದೆ. ಇಂದಿನ ಸಮಾಜ ಅಪೇಕ್ಷೆ ಪಡ್ತಾ ಇದೆ, ಲಿಂಗಾಯತ ಧರ್ಮದಿಂದ ಅಪೇಕ್ಷೆ ಪಡ್ತಾ ಇದೆ. ಅಂದ್ರೆ ನಮ್ಮ ಯುವ ಜನಾಂಗ ಏನಿದೆಯೋ ಯಾವ ಕಡೆ ನಡೆದಿದೆ. ನಾವು ಲಿಂಗಾಯತ ಧರ್ಮ ಅಂತ ನಾವೇ ಒಂದು ಜಂಬ ಕೊಚ್ಕೊಳ್ತಾ ಇದ್ದಾಗ ಆ ಜಂಬದ ಜೊತೆಗೆ ನಮ್ಮ ಯುವ ಜನಾಂಗ ಏನಿದೆಯೋ ಆ ಯುವ ಜನಾಂಗದ ಕೊಂಡಿ ಹಿಂದೂ ಧರ್ಮದ ಜೊತೆ ಯಾವ ರೀತಿ ಬೇರಾದರೂ ಕೂಡ ನಮ್ಮ ಧರ್ಮಕ್ಕೆ ಮೇಲೆತ್ತುವುದಕ್ಕಾಗಿ ಯಾವ ರೀತಿ ನಾವು ಮಾಡಬೇಕಾಗಿದೆ. ಇದು ಧರ್ಮ ನಮ್ಮ ಶ್ರೇಷ್ಠದಾದಂತಹ ಧರ್ಮ ಗುರುಗಳ ಕರ್ತವ್ಯವಿದೆ. ಈ ವಿಚಾರ ಮುಂದೆ ಸಾಗಬೇಕಂತ ನನ್ನ ಅಪೇಕ್ಷೆ ಇರುವುದರಿಂದ ತಮ್ಮೆದುರೇ ಹೇಳಿದ್ದೇನೆ. ತಾವು ಕೂಡ ಅನೇಕ ಧರ್ಮಗುರುಗಳ ಒಂದು ಸಂಘ ಇರುವುದರಿಂದ ಈ ರೀತಿ ಯಾವ ರೀತಿ ನಾವು ಬೆಳೆಸಬೇಕಾಗಿದೆ, ನಾವು ಯಾವ ರೀತಿ ಪ್ರಗತಿ ಹಂತದಲ್ಲಿ ಹೋಗಬೇಕಾಗಿದೆ. ನಮ್ಮ ಧರ್ಮವೂ ಬೆಳೆಯಬೇಕು, ಈ ಕಡೆ ಈ ಧರ್ಮವೂ ಇಟ್ಕೊಂಡಿರ್ಬೇಕಾಗಿದೆ. ಯಾಕೆಂದ್ರೆ ಇಂದಿನ ಯುವಕ ಬೇರೆ ದಾರಿಗೆ ಹೋಗ್ತಾ ಇದ್ದಾರೆ. ಪೂಜೆ ಪುನಸ್ಕಾರ ವ್ಯವಸ್ಥೆ, ಸನಾತನ ಧರ್ಮದಲ್ಲಿ ಪೂಜೆ ಪುನಸ್ಕಾರದ ವ್ಯವಸ್ಥೆ ಇಲ್ಲ ಎಂದಾಗ ಆ ಯುವಕ ಚಡಿಪಡಿಸ್ತಾ ಇದ್ದಾನೆ. ಏಕೆಂದ್ರೆ ಅವನಲ್ಲಿ ಖಾಸು ಹಕ್ಕಿರುವಂತ ವಿಷಯ ಪೂಜೆ ಮಾಡುವಂತ ಈ ವಿಗ್ರಹಗಳಿಗೆ ಪೂಜೆ ಮಾಡುವಂತ ವ್ಯವಸ್ಥೆ ಅವನಲ್ಲಿ ತುಂಬಿದೆ, ನಮ್ಮ ಲಿಂಗಾಯತ ಧರ್ಮದ ಯುವಕರಲ್ಲಿ ತುಂಬಿದೆ. ಅದನ್ನು ಬೇರೆ ಮಾಡುವುದಕ್ಕಾಗಿ, ಆ ವ್ಯವಸ್ಥೆಯನ್ನು ಬೇರೆ ಮಾಡುವುದಕ್ಕಾಗಿ ನಾವು ಯಾವ ರೀತಿ ಕೆಲಸ ಮಾಡಬೇಕಾಗಿದೆ, ಇದು ಮಹತ್ವದ ವಿಚಾರವಾಗಿರುವುದರಿಂದ. ಏಕೆಂದ್ರೆ ಅನೇಕ ಆಗಾಗ ನನ್ನ ತಲೆಯಲ್ಲಿ ಸುಳಿದಿರುವುದರಿಂದ ತಮ್ಮ ಮುಂದೆ ಇಟ್ಟಿದ್ದೇನೆ. ಈ ಯಾವ ರೀತಿ ಕೊಂಡೆ ಬೆಸೆದು ನಮ್ಮ ಯುವಕರನ್ನು ಈ ಲಿಂಗಾಯತ ಧರ್ಮದಲ್ಲಿ ತರಬೇಕಾಗಿದೆ, ಯುವ ಜನಾಂಗವನ್ನು ಲಿಂಗಾಯತದಲ್ಲಿ ತರಬೇಕಾಗಿದೆ. ಯಾಕೆಂದ್ರೆ ಲಿಂಗಾಯತ ಒಂದು ಧರ್ಮ ಉದ್ಧಾರವಾಗಬೇಕಾದ್ರೆ ಯುವ ಜನಾಂಗ ಬೇಕಾಗ್ತದೆ. ಆ ಯುವ ಜನಾಂಗ ಯಾವ ರೀತಿ
ಈ ಹಿಂದೂ ಧರ್ಮದ ಜೊತೆ ಬೆಸೆದು ಆ ಈ ಲಿಂಗಾಯತ ಧರ್ಮಕ್ಕೆ ತಂದು ಇಷ್ಟಲಿಂಗ ಬೇರೆ ದೇವರನ್ನು ಪೂಜೆ ಮಾಡದೆ ಇಷ್ಟಲಿಂಗದ ಪೂಜೆ ಮಾಡಬೇಕೆಂಬ ಒಂದು ಏನು ತತ್ವ ಬಸವಣ್ಣನವರ ಆಸೆ ಏನಿದೆಯೋ ಆ ಆಸೆ ಕೂಡ ಯುವ ಜನಾಂಗ ಪೀಳಿಗೆಯಲ್ಲಿ ಹಾಸು ಹೊಕ್ಕು ಬೆಳೆಸಬೇಕಂತ ನಾನು ಹೇಳುತ್ತಾ ನನ್ನ ಎರಡು ಮಾತುಗಳಿಗೆ ವಿರಾಮ.